ಹಾಯ್ ಫ್ರೆಂಡ್, ರೂಪ ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ನನಗೆ ತುಂಬ ಇಷ್ಟ ಆಗಿರೋ ಫೇಸ್ ಪ್ಯಾಕ್ ಅಂತೂ ನಿಮ್ಮ ಹತ್ರ ತೋರಿಸೋಣ ನಿಮಗೆಲ್ಲ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫೇಸ್ ಅಂತೂ ಎಷ್ಟು ಗ್ಲೋ ಬಂದಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ. ಐ ಆಮ್ ಗೆಟಿಂಗ್ ಸೋ ಮೆನಿ ಕಾಂಪ್ಲಿಮೆಂಟ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ತುಂಬ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಫೇಸ್ ಅಂತೂ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಸೊ ಅದಕ್ಕೆಲ್ಲ ಕಾರಣ ನಾನು ಮಾಡ್ತಾ ಇರೋ ಹೋಮ್ ರೆಮಿಡೀಸ್ ಆಗಿರ್ಬೋದು ಅಥವಾ ಇಂಟೇಕ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡ್ತಾ ಇದೆ ನನಗೆ. ಲಾಸ್ಟ್ ನಾನು ನಿಮಗೆ ನನ್ನ ವೀಡಿಯೋಸ್ ಹೋಗಿ ನೋಡಿರ್ಬೋದು, ಲಾಸ್ಟ್ ಇಯರ್ ಮಾರ್ಚಲ್ಲಿ ನನ್ನ ಫೇಸ್ ತುಂಬ ಕೆಟ್ಟದಾಗಿ ಹೋಗ್ಬಿಟ್ಟಿತ್ತು. ಸೊ ಎಸ್, ಇಟ್ ಟುಕ್ ಆಲ್ಮೋಸ್ಟ್ 9-10 months to get clear skin. I'm so happy. Oh wow, ತುಂಬ ಚೆನ್ನಾಗಾಗಿದೆ ಆ್ಯಂಡ್ ತುಂಬ ಕಲರ್ ಕೂಡ ಬಂದಿದೆ. ತುಂಬ ಖುಷಿಯಾಗುತ್ತೆ ನನಗೆ ವಿಡಿಯೋ ಮಾಡೋದಕ್ಕೆ. ಸೊ ಎಷ್ಟೋ ಜನ ನಂಬಿಕೆನೇ ಇಲ್ಲ, ನಾನು ಬಿಟ್ಟಿದ್ದೀನಿ, ನಾನು ಇದನ್ನೆಲ್ಲ ಮಾಡಲ್ಲ ಅನ್ನೋರು ದಯವಿಟ್ಟು ಮಾಡಿ. ನಿಮಗೆ ಎಕ್ಸಾಂಪಲ್ ನೋಡಿ, ನಾನೇ ಇಲ್ಲಿದ್ದೀನಿ ನೋಡಿ, ನನ್ನ ಫೇಸ್ ಕಲರ್ಗೂ ನನ್ನ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಬಿಕಾಸ್ ತುಂಬ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾ ಇರ್ತೀನಿ ಆ್ಯಂಡ್ ಎಸ್, ನಾನು ಹೇಳ್ದಂಗೆ ಇಂಟೇಕ್ ಚೆನ್ನಾಗಿದ್ದರೆ ಬಾಡಿ ಹೆಲ್ತು ಚೆನ್ನಾಗಿರುತ್ತೆ. ಐ ಲಾಸ್ಟ್ ಆಲ್ಮೋಸ್ಟ್ ಏನು ಒಂದು 73ಇಂದ ಐ ಆಮ್ 68, ಆಲ್ಮೋಸ್ಟ್ 5 kg. ಅಂದರೆ ಇದು ವೆಯ್ಟ್ ಲಾಸ್ ಬಂದು ಈಗ ಒಂದು 2-3 ಮಂತ್ಸಿಂದ, ಒಂದು 2 ಮಂತ್ಸಿಂದಾನೇ ಅಂದ್ಕೊಳ್ಳಿ, ಜಾಸ್ತಿ ಏನೂ ಇಲ್ಲ, 3 ಮಂತ್ಸು ಇಲ್ಲ, ಒಂದು 2 ಮಂತ್ಸಿಂದ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಎಸ್, ಓವರಾಲ್ ಐ ಆಮ್ ಲುಕಿಂಗ್ ಸೋ ಗುಡ್ ಅನಿಸುತ್ತೆ. ಈವನ್ ಐ ಆಮ್ ಫೀಲಿಂಗ್ ಸೋ ಗುಡ್ ಬಿಕಾಸ್ ಆಫ್ ಮೈ ಫುಡ್ ಇಂಟೇಕ್ ಆ್ಯಂಡ್ ಎಸ್, ಟೇಕಿಂಗ್ ಕೇರ್ ಆಫ್ ಮೈ ಸ್ಕಿನ್. ಎಸ್, ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಆ್ಯಂಡ್ ಏನೆಲ್ಲ ಮಾಡಿದ್ದೀನಿ ಅದನ್ನು ಎಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಯಾ, ಖಂಡಿತ ನನಗೆ ವಾಸನೆ ಆಗ್ತಾಯಿಲ್ಲ, ನಾನು ತುಂಬ ದುಡ್ಡೆಲ್ಲ ಕೊಟ್ಟು ಖರ್ಚು ಮಾಡಿ ನನಗೆ ಏನು ಯೂಸ್ ಆಗ್ತಿಲ್ಲ ಅನ್ನೋರು ದಯವಿಟ್ಟು ಟ್ರೈ ಮಾಡಿ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ಸೀರಿಯಸ್ಲಿ, ತುಂಬಾ ಯಾರ್ಯಾರು ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡೋದನ್ನೆಲ್ಲ ನಂಬ್ತೀರಾ. ನಿಮಗೆ ಎಕ್ಸಾಂಪಲ್ ನಾನು ಇಲ್ಲೇ ಇದ್ದೀನಿ. ಸೊ ಎಸ್, ಯು ಕ್ಯಾನ್ ಬಿಲೀವ್ ಮೀ 100% ಆ್ಯಂಡ್ 1000%. ನೀವು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ರಿಸಲ್ಟ್ ಅನ್ನೋದಂತೂ ಗ್ಯಾರಂಟಿ. ನಾನು ನಿಮಗೆ ಮೊದಲನೇ ವಿಡಿಯೋದಿಂದ ಹೇಳ್ಕೊಂಡು ಬಂದಿರೋದು ಇದೇನೆ. ಎಸ್, ಏನು ಹೇಳಿ, ಕನ್ಸಿಸ್ಟೆನ್ಸಿ. 1-2 ಸಲ ಮಾಡ್ತೀವಿ, 3 ಸಲ ಮಾಡ್ತೀವಿ, ಬಿಟ್ಟೇ ಬಿಡ್ತೀವಿ. ಸೊ ಕನ್ಸಿಸ್ಟೆನ್ಸಿ ನಮಗೋಸ್ಕರ ಡೈಲಿ ಒಂದು 5 ನಿಮಿಷ ತೆಗೆದಿಟ್ಕೊಳ್ಳಿ, ಒಂದು 10 ನಿಮಿಷ ಮ್ಯಾಕ್ಸಿಮಮ್, ಅಂದರೆ ಒಂದು 10 ನಿಮಿಷ ತೆಗೆದಿಟ್ಕೊಳ್ಳಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಎಸ್, ದಿಸ್ ಇಸ್ ಮೈ ಮಾರ್ನಿಂಗ್ ಡ್ರಿಂಕ್. ಮಾರ್ನಿಂಗ್ ಫಸ್ಟೇ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನೇ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಕೆಲಸ ಇತ್ತು. ಕೆಲಸ ಮೀನ್ಸ್ ತಿಂಡಿ ಎಲ್ಲ ಮಾಡಿ ಈಗ ಫ್ರೀಯಾಗಿ ಕೂತ್ಕೊಂಡು ಓಕೆ, ಇದೊಂದು ಫೇಸ್ ಪ್ಯಾಕ್ದೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಲೆಟ್ಸ್ ಮೇಕ್ ಅ ವಿಡಿಯೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಮೈ ಮಾರ್ನಿಂಗ್ ಡ್ರಿಂಕ್. ಕಾಣುತ್ತಲ್ವ ಗೊತ್ತಿಲ್ಲ. ಎಸ್, ಇದು ಜಸ್ಟ್ ಏನು ಹೇಳಿ, ಒಂದು ಹಾಫ್ ಸ್ಪೂನ್, ನಾಟ್ ಅ ಟೀ ಸ್ಪೂನ್, ಟೇಬಲ್ ಸ್ಪೂನು ಅಲ್ಲ, ಒಂದು ಮೀಡಿಯಮ್ ಸ್ಪೂನಲ್ಲಿ ಒಂದು ಹಾಫ್ ಸ್ಪೂನಷ್ಟು ಜೀರಾ, ಹಾಫ್ ಸ್ಪೂನಷ್ಟು ಮೇಥಿ, ಹಾಫ್ ಸ್ಪೂನ್ ಫಿನಲ್ ಸೀಡ್ಸ್ ಅಂದರೆ ಸೋಂಪು,
ಹಾಫ್ ಸ್ಪೂನಷ್ಟು ಅಜ್ವೈನ್, ಇಷ್ಟನ್ನು ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ನೈಟೇ ನೆನೆಸಿಟ್ಬಿಡ್ತೀನಿ. ಸೊ ನೈಟೇ ನೆನೆಸಿಟ್ಬಿಟ್ಟು ಅದೇ ನೀರಿನ ಜೊತೆಗೆ ಬೆಳಗ್ಗೆ ಸ್ವಲ್ಪ ಲೈಟಾಗಿ, ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಕುದಿಸಿ ಎಲ್ಲ ಮಾಡಬೇಕು ಅಂತೆಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಈ ಡ್ರಿಂಕ್, ಇದು ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಬಿಕಾಸ್ ಅಜ್ವೈನ್ ಇರುತ್ತೆ, ಫೆನಲ್ ಸೀಡ್ಸ್ ಇರುತ್ತೆ, ಆ್ಯಂಡ್ ಎಸ್ಪೆಷಲಿ ಮೇಥಿ ಫಾರ್ ಸ್ಕಿನ್ ತುಂಬ ಒಳ್ಳೆಯದು. ಆ್ಯಂಡ್ ಫಾರ್ ವೆಯ್ಟ್ ಲಾಸ್ ಆಲ್ಸೋ, ಆಮೇಲೆ ಬ್ಲೋಟಿಂಗ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಮಾರ್ನಿಂಗ್ ಡ್ರಿಂಕ್. ಟೀ ಕಾಫಿ ಬದಲಾಗಿ ಬೆಳಗ್ಗೆ ಎದ್ದು ಇದನ್ನು ಕುಡಿದು ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ಯು ಕ್ಯಾನ್ ಹ್ಯಾವ್ ಏನು ಬೇಕಾದರೂ ತೊಗೊಳ್ಳಿ. ಎಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಫೇಸ್ ಪ್ಯಾಕ್ ಹೇಗೆ ಅಂದರೆ, ಇದು ನನ್ನ ಮಾರ್ಕ್ಸ್ ಕಡಿಮೆ ಮಾಡಿರೋದು ಅಷ್ಟೇ ಅಲ್ಲ, ಏನು ಹೇಳಿ, ನನಗೆ ಒಂದು ಒಳ್ಳೆ ಗ್ಲೋ ಕೊಟ್ಟಿದೆ ಅಂತಲೂ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡಿ, ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿದೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಎ ಏನು ಹೇಳಿ, ಫೇಶಿಯಲ್ ಬ್ಲೀಚ್ ಥರನೋ ಅಥವಾ ಸ್ಕ್ರಬ್ ಥರ ಎಲ್ಲ ಥರನೂ ಯೂಸ್ ಆಗುತ್ತೆ. ಇಟ್ಸ್ ಮೇಡ್ ಮೈ ಸ್ಕಿನ್ ಲೈಕ್ ಗ್ಲಾಸಿ ಲುಕ್ಕು ಕೂಡ ಬಂದ್ಬಿಡುತ್ತೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ. ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಅಂದರೆ ಸೀರಿಯಸ್ಲಿ ಯು ಕ್ಯಾನ್ ನೆವರ್ ಇಮ್ಯಾಜಿನ್ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಎಸ್ಪೆಷಲಿ ಹೌಸ್ ವೈಫ್ ಯಾರೆಲ್ಲ ಪಿಗ್ಮೆಂಟೇಷನಿಂದ ಸಫರ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಗೋ ಥ್ರೂ ದಿಸ್. ಅಂದರೆ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ, ಯೂಸ್ ಮಾಡಿ ಮಾಡ್ತಾನೆ ಇರಿ. ಖಂಡಿತ ನಿಮಗೊಂದು ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಪ್ರಯತ್ನ ಪಟ್ಟರೆ ಆಗದೆ ಇರೋದು ಏನೂ ಇಲ್ಲ. ಫಸ್ಟು ನೀವು ಅದನ್ನು ಬಿಲೀವ್ ಮಾಡಬೇಕು. ಆ್ಯಂಡ್ ಮೋರೋವರ್ ನಾನು ನಿಮಗೆ ಹೇಳೋದೇನು ಅಂತಂದರೆ, ನಂಬಿಕೆ ನಿಮ್ಮಲ್ಲಿರಬೇಕು. ಓಕೆ, ಬರೀ ಟ್ರೀಟ್ಮೆಂಟಿಂದಾನೇ ವಾಸಿ ಆಗಿಬಿಡುತ್ತಾ ಅಂತಂದರೆ ಖಂಡಿತ ಇಲ್ಲ. ನೀವು ಎಲ್ಲೋದ್ರೂ ನಿಮಗೆ ಎಕ್ಸ್ಟರ್ನಲ್ ಸ್ಕಿನ್ ಮೇಲೆ ಆಗೋ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಫ್ಕೋರ್ಸ್ ಎಸ್, ನಾನೇ ಹೇಳಿದ್ದೀನಲ್ವಾ, ಮೇಲೆ ಅಪ್ಲೈ ಮಾಡೋದ್ರಿಂದ, ಟಾಪಿಕಲ್ ಅಪ್ಲಿಕೇಶನಿಂದ ಏನೂ ಕೂಡ ಸರಿ ಹೋಗಲ್ಲ. ಅದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಎಸ್, ಟಾಪಿಕಲ್ ಅಪ್ಲಿಕೇಶನಿಂದ ಯಾವುದೂ ವಾಸಿ ಆಗಲ್ಲ. ದಿಸ್ ಇಸ್ ಏನು ಹೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಇದು. ಟಾಪಿಕಲ್ ಅಪ್ಲಿಕೇಶನ್ ಏನೂ ಮಾಡಲ್ಲ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್. ನಾನು ತುಂಬ ಸಫರು ಮಾಡಿದ್ದೀನಿ, ನಿಮಗೆಲ್ಲ ಹೇಳ್ದಂಗೆ ನಾನು ಪಿಗ್ಮೆಂಟೇಷನಿಂದ ತುಂಬ ಸಫರ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ದೀನಿ. ಏನು ಟ್ರೀಟ್ಮೆಂಟ್ ಮಾಡಿಸಿಲ್ಲ ಹೇಳಿ, ನಾನು ಕೆಮಿಕಲ್ ಪೀಲ್ ಮಾಡಿಸಿದ್ದೀನಿ, ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ, ಅಫ್ಕೋರ್ಸ್ ಇದು ರೆಟಿನಾಲ್ ಪೀಲ್ಸ್ ಮಾಡಿಸಿದ್ದೀನಿ, ಆ್ಯಂಡ್ ರೆಟಿನಾಲ್ ಪೀಲ್ಸ್ ಮಾಡಿಸಿದ್ದೀನಿ, ಆ್ಯಂಡ್ PRP ಮಾಡಿಸಿದ್ದೀನಿ. ನೀವು ಎಲ್ಲಾದರೂ ಹೋಗಿ ಪಿಗ್ಮೆಂಟೇಷನ್ಗೆ ಅಂತಂದರೆ ಮಾಡೋದೇ ಇದೆ, ಈ ಟ್ರೀಟ್ಮೆಂಟ್ಸೇ. ನಾನು ಅದೆಲ್ಲ ಮಾಡಿಸಿಲ್ಲ ಅಂದರೆ ನನಗೆ ಹೆಂಗೆ ಗೊತ್ತಾಗ್ತಾ ಇತ್ತು. ನಾನು ಆಲ್ಮೋಸ್ಟ್ ತುಂಬ ರೆಪ್ಯೂಟೆಡ್ ಕ್ಲಿನಿಕ್ಸ್, ಹಾಸ್ಪಿಟಲ್ಸಲ್ಲಿ ಈ ಟ್ರೀಟ್ಮೆಂಟ್ಸ್ನ ತೊಗೊಂಡಿರೋದು, ಬಟ್ ಯಾವುದೂ ಯೂಸ್ ಆಗಿಲ್ಲ ನನಗೆ. ಟಾಪಿಕಲ್ ಅಪ್ಲಿಕೇಶನಿಂದ ಏನೂ ಆಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಟಾಪಿಕಲ್ ಅಪ್ಲಿಕೇಶನಿಂದ ಏನೂ ಆಗಲ್ಲ. ಐ ಟೋಲ್ಡ್ ಯು ಸೋ ಮೆನಿ ಟೈಮ್ಸ್. Pigmentation causes because of stress, hormonal imbalance, vitamin I think B12 deficiency, of course yes, sun exposure inda, but that is ಅದೊಂದೇ ಪ್ರಾಬ್ಲಮ್ಮೇ ಅಲ್ಲ, ಇಂಟರ್ನಲ್ ಪ್ರಾಬ್ಲಮ್ ಕೂಡ ಇರುತ್ತೆ. ಆ್ಯಂಡ್
ಹೆಲ್ದಿಯಾಗಿ ಇಲ್ಲ ಅಂತಂದರೆ ಇದೆಲ್ಲ ಪ್ರಾಬ್ಲಮಿಂದನೂ ಕೂಡ ನಿಮಗೆ ಪಿಗ್ಮೆಂಟೇಷನ್ ಬಂದರೆ ಹೋಗಲ್ಲ. ಸೊ ದಟ್ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ವ, ಇದು ಟಾಪಿಕಲ್ ಅಪ್ಲಿಕೇಶನ್ ಇಂದ ಹೋಗಲ್ಲ ಅಂತೀರಾ ಮತ್ತು ನೀವೇ ಟಾಪಿಕಲ್ ಅಪ್ಲಿಕೇಶನ್ ಅಂತ ತೋರಿಸ್ತೀರಾ ಅಂತ ಹೇಳಬೇಡಿ. ಐ ಆಮ್ ಡೂಯಿಂಗ್ ಬೋತ್. ಏನು ಹೇಳಿ, ಇಂಟೇಕ್ ನಾನೇನಂತ ಹೇಳಿ ವಿಟಮಿನ್ ಡಿ, ನನಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ. ಸೊ ಐ ಆಮ್ ಟೇಕಿಂಗ್ ಸಪ್ಲಿಮೆಂಟ್ಸ್ ಫಾರ್ ವಿಟಮಿನ್ B12 ಆ್ಯಂಡ್ ಸ್ಟ್ರೆಸ್. ಆಫ್ಕೋರ್ಸ್ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ, ಸ್ಟ್ರೆಸ್ ಫ್ರೀ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಕೂಡ ಕಡಿಮೆ ಆಗುತ್ತೆ. ಎಸ್, ಅದೇ ಇಂಟೇಕ್ ಒಂದು ಚೆನ್ನಾಗಿ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಟಾಪಿಕಲ್ ಅಪ್ಲಿಕೇಶನ್ಸ್ ಲೈಕ್ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಪಿಗ್ಮೆಂಟೇಷನ್ 1000% ವಾಸಿ ಆಗುತ್ತೆ. ಅದಕ್ಕೆ ನಾನೇ ಗ್ಯಾರಂಟಿ. ಪ್ಲೀಸ್ ಬಿಲೀವ್ ಮೀ ಗೈಸ್ ಆ್ಯಂಡ್ ಬಿಲೀವ್ ಯುವರ್ ಸೆಲ್ಫ್. ಏನು ಹೇಳಿ, ಆಗತ್ತೆ ಅಂತ ನಂಬಿಕೆ ಇಡಿ, ಖಂಡಿತ ವಾಸಿ ಆಗುತ್ತೆ. ಬಟ್ ಇಟ್ ವಿಲ್ ಟೇಕ್ ಅ ಲಿಟಲ್ ಬಿಟ್, ನಾಟ್ ಅ ಲಿಟಲ್ ಬಿಟ್, ಮೋರ್ ಟೈಮ್ ಕೂಡ ತುಂಬ ಟೈಮ್ ತಗೊಳುತ್ತೆ. ಅಫ್ಕೋರ್ಸ್ ಎಸ್, ಬಟ್ ರಿಸಲ್ಟ್ ವಿಲ್ ಬಿ 100%, ನಾಟ್ ಓನ್ಲಿ 100%, 1000% ಗ್ಯಾರಂಟಿಡ್. ಸೊ ಎಸ್, ಈ ಫೇಸ್ ಪ್ಯಾಕ್ ಏನು, ಈ ಫೇಸ್ ಪ್ಯಾಕನ್ನು ಹೇಗೆ ಯೂಸ್ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಸೊ ಮೊದಲಿಗೆ ನಾನೊಂದು 2 ಸ್ಪೂನಷ್ಟು ಅಕ್ಕಿನ ರಾತ್ರಿನೇ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ಅದನ್ನು ನೀಟಾಗಿ ಅಂದರೆ ರುಬ್ಕೊಂಡು ನೀಟಾಗಿ ಈ ಥರ ನೀಟಾಗಿ ರುಬ್ಕೊಂಡು ಜಾಲರಿನಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಮಿಕ್ಕಿದನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡಾಗ ಈ ಕನ್ಸಿಸ್ಟೆನ್ಸಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಹೊತ್ತು ಅದನ್ನು ಆರೋದಕ್ಕೆ ಬಿಟ್ಟು, ಅದಕ್ಕೆ ಇವಾಗ ನಾನು ನೆಕ್ಸ್ಟ್ ತೊಗೊಂಡಿರೋ ಇಂಗ್ರೀಡಿಯೆಂಟ್ ಬಂದು ಆಲ್ಮಂಡ್ ಆಯಿಲ್, ಸ್ವೀಟ್ ಆಲ್ಮಂಡ್ ಆಯಿಲು. ಫೇಸ್ಗೆ ತುಂಬ ಒಳ್ಳೆಯದು ಆಲ್ಮಂಡ್ ಆಯಿಲು. ಸೊ ಹಾಗಾಗಿ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿರೋದು ವಿಟಮಿನ್ ಇ ಕ್ಯಾಪ್ಸುಲು, ಒಂದು 2 ಕ್ಯಾಪ್ಸುಲ್ ಆದರೆ ಸಾಕು. ಜೊತೆಗೆ ಸ್ವಲ್ಪ ಅಲೋವೆರಾ. ನಿಮಗೆ ಈ ಥರ ನ್ಯಾಚುರಲ್ ಆಗಿರೋ ಅಲೋವೆರಾ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ ನೀವು ಅಲೋವೆರಾ ಜೆಲ್ ಕೂಡ, ಅಂದರೆ ರೆಡಿಮೇಡ್ ಅಲೋವೆರಾ ಜೆಲ್ ಕೂಡ ಹಾಕ್ಕೋಬೋದು. ಎಲ್ಲನೂ ಮತ್ತೆ ನಾನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ನೋಡಿ ಅಲೋವೆರಾನೂ ಅಷ್ಟೇ ನೀಟಾಗಿ ಒಳಗಡೆದು ಆ ಜೆಲ್ ಮಾತ್ರ ತೊಗೋಬೇಕು, ಮೇಲ್ಗಡೆ ಲೇಯರ್ ಸಿಪ್ಪೆ ಎಲ್ಲ ಹಾಕ್ಕೋಬಾರ್ದು, ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಎಲ್ಲ ತೊಗೊಂಡು ನಾನು ರುಬ್ಬಿ ಮತ್ತು ಪೇಸ್ಟ್ ಥರ ಮಾಡ್ಕೊಂಡಿರೋದು ಅಕ್ಕಿ ಹಿಟ್ಟಿಂದು ಇದು ಕೂಡ ಹಾಕಿ ಚೆನ್ನಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಕ್ರೀಮಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗತ್ತೆ ಅಷ್ಟೇ. ನಮ್ಮ ಫೇಸ್ ಪ್ಯಾಕ್, ಸೂಪರಾಗಿರೋ ಫೇಸ್ ಪ್ಯಾಕ್ ರೆಡಿ. ಎಸ್, ನೋಡಿದ್ರಲ್ವಾ? ಸೊ ಅದನ್ನು, ಈ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇಟ್ಸ್ ರಿಯಲಿ ವರ್ತ್. ಆ್ಯಂಡ್ ಇದನ್ನು ನೀವೇನು ಡೈಲಿ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಟೈಮೇ ಇರಲ್ಲ ಅಂತಂದರೆ ವೀಕ್ಲಿ ಒಂದು ಸಂಡೇ ಮಾಡಿಟ್ಕೊಳ್ಳಿ. 1 ವೀಕ್ ಬರುತ್ತೆ. 1 ವೀಕ್ಗಿನ್ನ ಜಾಸ್ತಿ ಯೂಸ್ ಮಾಡಬೇಡಿ, ಬಿಕಾಸ್ ರೈಸ್ ಯೂಸ್ ಮಾಡಿರೋದ್ರಿಂದ ರೈಸಲ್ಲಿ ಬೇಗ ಕೆಟ್ಟೋಗ್ಬಿಡುತ್ತಲ್ಲ. ಸೊ ಇದನ್ನು ಈ ಥರ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫಾರ್ 1 ವೀಕ್ವರೆಗೂ ಚೆನ್ನಾಗೇ ಇರುತ್ತೆ. 1 ವೀಕ್ ಅಂದರೆ ಎಸ್, ಡೈಲಿ ನನಗೆ ಡೈಲಿ ಮಾಡ್ಕೊಳಕ್ಕೆ ಯಾರಿಗೂ ಆಗಲ್ಲ. ಇವನ್ ಅಷ್ಟೊಂದು ಪೇಷನ್ಸ್ ಆಗಲಿ ಟೈಮ್ ಆಗಲಿ ಯಾರಿಗೂ ಇಲ್ಲ. ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಂಡು ಟೈಟಾಗಿ, ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ನೀಟಾಗಿ ಲಾಕ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಫ್ರಿಡ್ಜಲ್ಲಿ ಇಟ್ಕೊಂಡು ಡೈಲಿ ಬೇಕಾದರೂ ಯೂಸ್ ಮಾಡಿ. ನಾನು ಇದರಲ್ಲಿ ನೀವು ನೋಡಿ ಹಾಗೆ ಯಾವುದೇ ಕೆಮಿಕಲ್ಸ್ ನಥಿಂಗ್ ಏನೂ ಇಲ್ಲ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಏನು
ತುಂಬ 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 ಒಳ್ಳೆ 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 ಫೇಸ್ ಪ್ಯಾಕ್ ನಾನು ಯೂಸ್ ಮಾಡಿರೋ ಫೇಸ್ ಪ್ಯಾಕಲ್ಲಿ ಈವನ್ ನಾನು ನಿಮಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ಫೇಸ್ ಪ್ಯಾಕ್ಸ್ ಎಲ್ಲ ಟ್ರೈ ಮಾಡ್ತೀನಿ. ನಾನು ಸುಮ್ಮನೆ ಹಾಗೆ ಹಿಂಗೆ ಟ್ರೈ ಮಾಡಲ್ಲ, ಕನ್ಸಿಸ್ಟೆನ್ಸಿಯಲ್ಲೇ ಟ್ರೈ ಮಾಡ್ತೀನಿ. ನನಗದು ರಿಸಲ್ಟ್ ಕೊಡ್ತಾ ಇದೆ ಅನ್ನೋದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನಗದು ರಿಸಲ್ಟ್ ಇಲ್ಲ ಅಂತಂದರೆ ನಾನು ಖಂಡಿತ ನಿಮ್ಗದು ಶೇರ್ ಮಾಡೋಕ್ಕೆ ಹೋಗಲ್ಲ. ಟ್ರೈ ಮಾಡಿ. ಇವಾಗ ಹೊಸದಾಗಿ ಪಿಗ್ಮೆಂಟೇಷನ್ ನನಗಿನ್ನೂ ಇವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋರ್ಗಂತೂ ಬೇಗನೆ ಹೋಗ್ಬಿಡುತ್ತೆ, ನೋ ಪ್ರಾಬ್ಲಮ್. ನೋ ಡೌಟ್, ಬೇಗನೆ ಹೋಗ್ಬಿಡುತ್ತೆ. ಇವಾಗಿನ್ನೂ ನನಗೆ ಲೈಟಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನೋರು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಈ ಹೋಮ್ ರೆಮಿಡೀಸ್ ಎಲ್ಲ ಮಾಡಿ ಖಂಡಿತ ಯೂಸ್ ಆಗುತ್ತೆ, ಖಂಡಿತ ರಿಸಲ್ಟ್ ಬರುತ್ತೆ. ಯೂಸ್ ಮಾಡಿ ನೋಡಿ. ವಾರದಲ್ಲಿ ನೀವು ವೀಕ್ಲಿ ಒಂದು 3 to 4 ಟೈಮ್ಸ್ ಇಫ್ ಯು ಹ್ಯಾವ್ ಅ ಟೈಮ್ ಅಂದರೆ ನೀವು ಡೈಲಿ ಬೇಕಾದ್ರೆ ಯೂಸ್ ಮಾಡಿ. ಇಟ್ಸ್ ಯುವರ್ ವಿಶ್, ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಏನಂತಂದರೆ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಬರುತ್ತೆ, ವಾರಕ್ಕಿಂತ ಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವಾರ ಆದಮೇಲೆ ನೀವು ಇನ್ನೊಂದು ಹೊಸ ಬ್ಯಾಚ್ ಇದನ್ನು ಇನ್ನೊಂದು ಸಲ ಮಾಡಿಟ್ಕೊಂಡು ಯೂಸ್ ಮಾಡಿ, ಖಂಡಿತ ರಿಸಲ್ಟ್ ಬರುತ್ತೆ. ಎಲ್ಲ ನಮ್ಮ ಮನೆಯಲ್ಲಿರೋ ಐಟಮ್ಸೇ ಇರುತ್ತೆ ಆಲ್ಮೋಸ್ಟು. ವಿಟಮಿನ್ ಇ ಕ್ಯಾಪ್ಸುಲ್ ಅದೊಂದು ಶೀಟೇ ಒಂದು 30-40 ರೂಪೀಸ್ ಇರುತ್ತೆ ಅಷ್ಟೇ, ಜಾಸ್ತಿ ಅದಕ್ಕಿಂತ ಜಾಸ್ತಿ ಏನೂ ಇರಲ್ಲ. ಆ್ಯಂಡ್ ಒಂದು ಸ್ವೀಟ್ ಆಲ್ಮಂಡ್ ಆಯಿಲ್ದು ಒಂದು 30 ml ತೊಗೊಂಡ್ರು ಕೂಡ ನಿಮಗೆ ಎಷ್ಟೆಷ್ಟೋ ಫೇಸ್ ಪ್ಯಾಕ್ಗೆಲ್ಲ ಯೂಸ್ ಮಾಡಿಬಿಡ್ಬೋದು. ಸೊ ಎಸ್, ಒಂದು 200 ಒಳಗಡೆ, ಬಿಕಾಸ್ ಏನಂತಂದರೆ ಆಲ್ಮಂಡ್ ಆಯಿಲಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 200 ಒಳಗಡೆ ನಿಮ್ಗೆ ಒಂದು ಒಳ್ಳೆ ಫೇಶಿಯಲ್ ಪ್ಯಾಕು, ಪಿಗ್ಮೆಂಟೇಷನ್ ಕಿಟ್ಟು ಎಲ್ಲನೂ ರೆಡಿ ಆಗಿಬಿಡುತ್ತೆ. ಸೊ ಎಸ್, ಟ್ರೈ ಮಾಡಿ. ಎಸ್, ನಾನು ತುಂಬ ಮಾತಾಡ್ಬಿಟ್ಟೆ. ಈ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಅಥವಾ ಸ್ವಲ್ಪ ಡ್ರೈ ಆಗೋವರೆಗೂ ಇದ್ದು ಲೈಟಾಗಿ ಸ್ಕ್ರಬ್ ಮಾಡಿ, ಅಂದರೆ ಸ್ವಲ್ಪ ತೇವ ಮಾಡಿಕೊಂಡು ಫೇಸನ್ನು ಒಂಚೂರು ಲೈಟ್ ವಾರ್ಮ್ ವಾಟರಲ್ಲಿ ತೇವ ಮಾಡಿಕೊಂಡು ಲೈಟಾಗಿ ಸ್ಕ್ರಬ್ ಮಾಡ್ತಾ ಫೇಸನ್ನು ಕ್ಲೀನ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಬಿಫೋರ್ ಫೇಸು. ನನ್ನ ಫೇಸು ಇದೇನು ಇದಕ್ಕಿನ್ನ ಹಾಳಾಗಿದೆ, ಇದರಲ್ಲಿ ಸ್ವಲ್ಪ ಕಾಂಪ್ಯಾಕ್ಟ್ ಏನಾದರೂ ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ಸೊ ಸಿಕ್ಕಾಪಟ್ಟೆ ಹಾಳಾಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ನನ್ನ ಫೇಸ್ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಯಾವುದೇ ಫಿಲ್ಟರ್ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಇದೆಲ್ಲ ಜಸ್ಟ್ ಒಂದು 7-8 ಮಂತ್ಸ್ ರಿಸಲ್ಟ್ ಅಷ್ಟೇ. ಪ್ಲೀಸ್ ಯಾರೆಲ್ಲ ತುಂಬ ಸಫರ್ ಮಾಡ್ತಾಯಿದ್ದೀರಾ ಪಿಗ್ಮೆಂಟೇಷನ್ನಿಂದ, ಒಂದು ಸಲ ನನ್ನ ವೀಡಿಯೋಸ್ನ ನೋಡಿ ನಿಮ್ಗೆ ಯೂಸ್ ಆಗಿಲ್ಲ ಅಂತಂದ್ರೂ ಬೇರೆಯವ್ರಿಗಾದ್ರೂ ಫಾರ್ವರ್ಡ್ ಮಾಡಿ. ಅವ್ರಿಗೆ ಪಿಗ್ಮೆಂಟೇಷನ್ ಇರೋರಿಗೆ ಯೂಸ್ ಆಗುತ್ತೆ. ಈ ಏನೇನೋ ಒನ್ ಟೈಮ್ ಟ್ರೀಟ್ಮೆಂಟು ಆ ಥರ ಎಲ್ಲ ಸ್ಟೆರಾಯ್ಡ್ ಕ್ರೀಮ್ಸ್ ಕೊಟ್ಟು ಸ್ಟೆರಾಯ್ಡ್ ಟ್ರೀಟ್ಮೆಂಟ್ ತೊಗೊಂಡು ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಬದಲು ನಾನು ಮಾಡೋ ರೆಮಿಡೀಸ್ ಮಾಡಿ, ಎಲ್ಲದಕ್ಕೂ ಮೊದಲಾಗಿ ಈ ರೆಮಿಡೀಸ್ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ದಂಗೆ ಟಾಪಿಕಲ್ ಅಪ್ಲಿಕೇಶನಿಂದ ಏನೂ ಆಗಲ್ಲ. ನಮ್ಮ ಫುಡ್ ಇಂಟೇಕು ಅಷ್ಟೇ ಚೆನ್ನಾಗಿರಬೇಕು. ಸೊ ಮಾಡಿ ನೋಡಿ ಹೇಗಿದೆ ರಿಸಲ್ಟ್ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.